ನಾವೆಲ್ಲ ಒಂದಲ್ಲ ಒಂದು ಬಾರಿ ಸುಳ್ಳಿನ ಆಸರೆ ಖಂಡಿತ ಪಡೆದಿದ್ದೇವೆ. ಅದ್ಯಾವುದು ತಪ್ಪು ಅಲ್ಲ. ಆ ಸುಳ್ಳಿಂದ ಯಾರಿಗೂ ಹಾನಿ ಉಂಟಾಗದೆ ಸಂತೋಷ ಪ್ರಾಪ್ತಿಯಾಗಿರುತ್ತೆ. ನಮ್ಮ ಪತ್ನಿ ನಮಗಾಗಿ ಭೋಜನ ತಯಾರಿಸಿದಾಗ ನಮಗೆ ಆ ಭೋಜನ ಇಷ್ಟವಾಗದಿದ್ರೆ ಆಗಲೂ ನಾವು ಅವರನ್ನ ಸುಳ್ಳು ಪ್ರಶಂಸೆ ಮಾಡ್ತೀವಲ್ವೇ? ಏನು ಸುಳ್ಳು ಪ್ರಶಂಸೆ? ನೀವು ನನಗೆ ಸುಳ್ಳು ಪ್ರಶಂಸೆ ಮಾಡ್ತೀರಾ? ಶಾರದಾ, ಇದು ನಿನ್ನ ವಿಷಯ ಅಲ್ಲ, ಸುಮ್ನಿರು. ಇಲ್ಲ ಪಂಡಿತ ರಾಮಕೃಷ್ಣ, ಈ ವಿಷಯದಲ್ಲಿ ನಿಮ್ಮ ನಿರ್ಣಯ ತಪ್ಪು. ನಮ್ಮ ಕೈಯಾರೆ ಮಾಡಿರೋ ಭೋಜನವನ್ನು ಗ್ರಹಣ ಮಾಡಿ ಮಹಾರಾಜರು ಬೆರಳನ್ನು ಚೀಪುತ್ತಾರೆ. ಸುಳ್ಳು ಪ್ರಶಂಸೆ ಯಾವತ್ತೂ ಮಾಡುವುದಿಲ್ಲ ಅಲ್ವಾ ಮಹಾರಾಜ? ಹೌದು. ಏನೋ ಭೋಜನ ಮಾಡುತ್ತೀರೋ ಏನೋ. ಎಂತಹ ಭೋಜನ ಮಾಡುವಿರಿ ನೀವು? ಇದನ್ನ ಪ್ರೇಮ ಅಂತಾರೆ ಮಹಾರಾಜ, ಸುಳ್ಳಲ್ಲ. ಪಂಡಿತ ರಾಮಕೃಷ್ಣ, ನೀವೇನ್ ಹೇಳ್ತಿದ್ದೀರಾ ಅಂದ್ರೆ ಸುಳ್ಳು ಹೇಳುವುದು ಸರಿ ಎಂದೆ. ಇಲ್ಲ ಗುರುವರ್ಯ, ಆದ್ರೆ ಒಂದು ಸಣ್ಣ ಸುಳ್ಳಿಂದ ಒಂದು ದೊಡ್ಡ ವಿಪತ್ತು ದೂರವಾಗುತ್ತೆ ಅಂದ್ರೆ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಆ ಸುಳ್ಳನ್ನ ತಪ್ಪು ಅನ್ನೋದಿಲ್ಲ. ಒಂದು ಸಣ್ಣ ಕತೆ ಇದೆ ಮಹಾರಾಜ. ಒಮ್ಮೆ ಒಬ್ಬ ಮನುಷ್ಯ ಒಂದು ಗೋವನ್ನ ಕಡಿಯೋದಕ್ಕೆ ಅದರ ಹಿಂದೆ ಓಡಾಡ್ತಿದ್ದ. ಗೋವು ಅವನ ಕಣ್ಣಿಂದ ತಪ್ಪಿಸ್ಕೊಳ್ತು. ಅವನು ದಾರಿಯಲ್ಲಿ ಒಬ್ಬ ಪಂಡಿತನನ್ನ ಕೇಳ್ದ, ನೀವು ಗೋವನ್ನೆಲ್ಲಾದ್ರೂ ನೋಡಿದ್ರ ಅಂತ. ಆ ಪಂಡಿತ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಆ ಕಟಕನ್ನ ಬೇರೆ ದಿಕ್ಕ ಕಳಿಸ್ಬಿಟ್ಟ. ಈಗ ನೀವೆಲ್ಲ ನನಗೆ ಹೇಳಿ, ಆ ಪಂಡಿತನಿಗೆ ಸುಳ್ಳು ಹೇಳಿದ್ದಕ್ಕಾಗಿ ದಂಡನೆ ಸಿಗಬೇಕೇ? ಹಾ ಪಂಡಿತ ರಾಮಕೃಷ್ಣ, ನೀವು ಸತ್ಯ ಹೇಳಿದ್ರಿ. ಗೋಹತ್ಯೆಯನ್ನು ತಪ್ಪಿಸುವುದಕ್ಕಿಂತ ದೊಡ್ಡ ಪುಣ್ಯದ ಕಾರ್ಯ ಮತ್ತಿನ್ಯಾವುದೂ ಇಲ್ಲ ಮಹಾರಾಜ. ಅರ್ಥಾತ್ ಸುಳ್ಳು ಹೇಳಿ ಆ ಪಂಡಿತ ಯಾವ ಪಾಪವನ್ನು ಮಾಡಿಲ್ಲ, ಅದಕ್ಕೆ ಅವನಿಗೆ ದಂಡನೆ ಸಿಗಬಾರದು. ಮಹಾರಾಜ, ಸಮಯಕ್ಕೆ ಅನುಸಾರ ಪರಿಸ್ಥಿತಿಗಳು, ಅವಶ್ಯಕತೆಗಳು ಎಲ್ಲ ಬದಲಾಗತ್ತೆ. ಮನುಷ್ಯನ ಧರ್ಮವೂ ಬದಲಾಗ್ಬಿಡುತ್ತೆ. ಆದರೆ ಧರ್ಮ ಹೇಳುತ್ತೆ ಮನುಷ್ಯ ಬೆಳಿಗ್ಗೆ ಎದ್ದೇಳಬೇಕು, ಮಧ್ಯಾಹ್ನ ಕೆಲಸ ಮಾಡಬೇಕು, ರಾತ್ರಿ ನಿದ್ರೆ ಮಾಡಬೇಕು ಅಂತ. ಆದರೆ ದೇಶದ ಸುರಕ್ಷತೆಯ ಪ್ರಶ್ನೆ ಬಂದಾಗ ಜನರ ಸುರಕ್ಷತೆಗಾಗಿ ಚೌಕಿದಾರರು ರಾತ್ರಿ ಪೂರ್ತಿ ಜಾಗರಣೆ ಮಾಡಬೇಕಾಗತ್ತೆ. ಮಹಾರಾಜ, ಅವಶ್ಯಕತೆ ಇದ್ದಾಗ ಕತ್ತೆಗೂ ಕೂಡ ಗೌರವ ನೀಡಬೇಕಾಗತ್ತೆ. ಹೇಗಂದ್ರೆ ಶ್ರೀಕೃಷ್ಣನ ತಂದೆ ವಾಸುದೇವ ಆ ಕತ್ತೆಯ ಕಾಲ್ ಹಿಡ್ಕೊಂಡ್ರು ಅದು ಕೂಗ್ತಿದ್ದಾಗ. ಯಾಕಂದ್ರೆ ಕಂಸನ ಸೈನಿಕರು ಎಚ್ಚರವಾಗಬಾರದು ಅಂತ. ತಂದೆ ವಾಸುದೇವ ಶ್ರೀಕೃಷ್ಣನ ಸುರಕ್ಷತೆಗಾಗಿ ನದಿ ದಾಟಿಸಿ ಅವನನ್ನ ಕರೆದೊಯ್ಯುವಾಗ. ಸತ್ಯವಚನ ಮಹಾರಾಜ. ಧರ್ಮಕ್ಕಾಗಿ ಮಾಡುವ ಯಾವುದೇ ಕಾರ್ಯ ಹಾಗೂ ಧರ್ಮಕ್ಕಾಗಿ ಹೇಳಿದ ಸುಳ್ಳು ಪಾಪವಲ್ಲ. ಆದರೆ ಯಾವುದೇ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಸುಳ್ಳನ್ನು ಹೇಳಿದರೆ ಅವನಿಗೆ ದಂಡನೆ ಅವಶ್ಯವಾಗಿ ಸಿಗಬೇಕು. ನಿಮ್ಮ ಕಥನ ಸತ್ಯ ಗುರುವರ್ಯ. ಪಂಡಿತ ರಾಮಕೃಷ್ಣ, ಒಪ್ಪಲೇಬೇಕು ನಿಮ್ಮನ್ನು ಹಾಗೂ ನಿಮ್ಮ ಚತುರತೆಯನ್ನು. ಕೊನೆಗೂ ನೀವು ನಿಮ್ಮ ಮಾತನ್ನು ಸಾಬೀತುಪಡಿಸಿದಿರಿ. ಅದು ಕೂಡ ತಮ್ಮ ಮುಖವನ್ನು ತೋರಿಸ್ದೆ ಕ್ಯೂಜಿ. ಆದರೆ ಪಂಡಿತ ರಾಮಕೃಷ್ಣ, ನೀವು ನಮ್ಮನ್ನೇ ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣ ದೇವರಾಯರನ್ನು ಇಂದು ಮೂರ್ಖನನ್ನು ಮಾಡಿದಿರಿ. ಇಲ್ಲ ಮಹಾರಾಜ, ನಮ್ಗೆ ಅಂಥ ಉದ್ದೇಶವಿರಲಿಲ್ಲ. ನಾನು ಕೇವಲ ನನ್ನ ಅಸತ್ಯ. ನೀವಿದನ್ನು ನಮ್ಮನ್ನು ಸಮಾಧಾನ ಪಡಿಸಲು ಹೇಳುತ್ತಿರುವಿರಿ, ಹೌದೋ ಅಲ್ಲವೋ? ಯಾಕೆಂದ್ರೆ ಈಗ ತಾನೇ ನೀವು ಒಪ್ಪಿಕೊಂಡಿದ್ರಿ ನೀವೊಮ್ಮೆ ಸುಳ್ಳು ಹೇಳುವಿರೆಂದು. ಹೇಳುವಿರೋ ಇಲ್ಲವೋ? ಹಾ ಮಹಾರಾಜ. ಇಲ್ಲ ಮಹಾರಾಜ, ಅಂದ್ರೆ ನಾನು ಈ ಬಾರಿ ಸತ್ಯ ಹೇಳ್ತಿದ್ದೇನೆ ಮಹಾರಾಜ. ಮೀಸೆಯಂತೂ ಇದ್ದರೆ ಕೃಷ್ಣ ದೇವರಾಯರಂತೆ ಹಾಗೂ ಬುದ್ಧಿ ಇದ್ದರೆ ಪಂಡಿತ ರಾಮಕೃಷ್ಣರಂತೆ. ಮಹಾಮಂತ್ರಿಗಳೇ, ನೀವೇನು ಹೇಳುತ್ತಿದ್ದೀರೋ ಅದರಲ್ಲಿ ನಿಮಗೆಷ್ಟು ಸತ್ಯತೆ ಕಾಣುತ್ತಿದೆ? ಮಹಾರಾಜ, ಇಬ್ಬರು ಸೈನಿಕರ ಹೇಳಿಕೆಯ ಪ್ರಕಾರ ಕಳೆದ ರಾತ್ರಿ ತೀವ್ರ ಗಾಳಿ ಹಾಗೂ ಮಳೆಯಾದ ನಂತರ ಅವರು ಆಕಾಶದಲ್ಲಿ 2 ಅಶ್ವಗಳು ಹಾರುವುದನ್ನು ಕಂಡರು. ಅದರ ನಂತರ ಅವು ಯಾವ ರೀತಿ ಮಾಯವಾದವೆಂದರೆ ಮತ್ತೆ ಅವು ಕಾಣಿಸಲೇ ಇಲ್ಲ. ಗುರುವರ್ಯ, ನಿಮ್ಮ ಕಥನವೇನು? ಮಹಾರಾಜ, ಇದೆಂತಹ ಸಂಕೇತ? ಸಂಕಟದ್ದು ಮಹಾರಾಜ. ಮಹಾರಾಜ, ಇಬ್ಬರು ಸೈನಿಕರನ್ನು ಅಂಧಕಾರದ ಕೋಣೆಯೊಳಗೆ ಇರಿಸಿ ಬಿಡಬೇಕು. ಅಲ್ಲಿ ನಾವು ಅವರ ಕಣ್ಣನ್ನು ಪರೀಕ್ಷೆಗೊಳಪಡಿಸಬೇಕು. ಆದರೆ ಆಚಾರ್ಯರೇ, ಕಣ್ಣಿನ ಪರೀಕ್ಷೆ ಅಂಧಕಾರದ ಕೋಣೆಯಲ್ಲಿ ಹೇಗೆ ಸಾಧ್ಯ?
ದೂರದೃಷ್ಟಿಯಿಂದ ಮಹಾಮಂತ್ರಿಗಳೇ. ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ನನ್ನ ಪ್ರಕಾರ ಇದರ ಅವಶ್ಯಕತೆ ಇಲ್ಲ. ಬಹುಶಃ ಅವು ಮಳೆಯ ನಂತರ ಕಂಡ ಕಪ್ಪು ಮೋಡಗಳು ಇರಬಹುದು. ಅವುಗಳ ಆಕಾರ ಅಶ್ವದ ರೂಪದಂತಿರಬಹುದು. ಇದರಲ್ಲಿ ಚಿಂತಿಸುವ ವಿಷಯವೇ ಇಲ್ಲ. ಹಾ ಮಹಾರಾಜ, ಒಮ್ಮೊಮ್ಮೆ ಮಧ್ಯರಾತ್ರಿಯಲ್ಲಿ ನಾವು ಲಘುಶಂಕೆಯಿಂದ ಎಚ್ಚರವಾಗಿರ್ತೇವೆ. ಆ ಸಮಯದಲ್ಲಿ ಆಕಾಶದಲ್ಲಿ ವಿಚಿತ್ರವಾದ ವಸ್ತುಗಳು ಕಾಣುತ್ತವೆ. ಅದರ ನಂತರ ಮಂತ್ರಿ ಮಹೋದಯ, ನನ್ನ ಲಘುಶಂಕೆ ಅಂತೂ ಮುಗಿದು ಹೋಗುತ್ತದೆ, ಆದರೆ ಅನ್ಯ ಶಂಕೆಗಳು ಆರಂಭವಾಗುತ್ತವೆ. ನಿಮಗೆ ಹಾಗಾದಾಗ ನೀವು ನಮ್ಮ ಬಳಿ ಬನ್ನಿ ಕೋತ್ವಾಲರೇ, ನಾವು ನಿಮ್ಮ ಸಮಸ್ತ ಶಂಕೆಗಳನ್ನು ದೂರ ಮಾಡುತ್ತೇವೆ. ಮಹಾರಾಜ, ಈ ಪಂಡಿತ ರಾಮಕೃಷ್ಣ ವಿಷಯದ ಆಳವನ್ನೇ ತಿಳಿಯುತ್ತಿಲ್ಲ, ಅಜ್ಞಾನ ತೋರುತ್ತಿದ್ದಾರೆ. ಕರ್ತವ್ಯನಿಷ್ಠ ಸೈನಿಕರ ಕೌಶಲ್ಯವನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಪಂಡಿತ ರಾಮಕೃಷ್ಣ. ಇಲ್ಲ ಗುರುವರ್ಯ, ಯಾವ ಅಪಹಾಸ್ಯ ಮಾಡ್ತಿಲ್ಲ. ನಾನು ಕೇವಲ ಸತ್ಯ ಹೇಳ್ತಿದ್ದೇನೆ. ಹಾಗೂ ಅದು ಏನಂದ್ರೆ, ಅಶ್ವಗಳು ಆಕಾಶದಲ್ಲಿ ಹಾರುವುದೂ ಇಲ್ಲ, ಅವು ಈಜುವುದೂ ಇಲ್ಲ. ಅದು ಕೇವಲ ನಡೆಯಬಲ್ಲವು. ಹಾಗೆ ಓಡುತ್ತವಲ್ಲವೇ ಪಂಡಿತ ರಾಮಕೃಷ್ಣ? ಹೌದು ಗುರುವರ್ಯ, ಆದ್ರೆ ಕೇವಲ ಭೂಮಿ ಮೇಲೆ, ಆಕಾಶದಲ್ಲ. ಮಹಾರಾಜ, ಸತ್ಯ ಏನಂದ್ರೆ ಕೆಲವೊಮ್ಮೆ ಕಣ್ಣಿಗೆ ಕಂಡದ್ದು ನಿಜವಾಗಿರುವುದಿಲ್ಲ, ಹಾಗೂ ಇದ್ದ ರೀತಿಯಲ್ಲೇ ಕೆಲವೊಂದು ಕಾಣುವುದಿಲ್ಲ. ಕೆಲವೆಡೆ ಧರ್ಮವಿದ್ದರೆ ಕೆಲವೆಡೆ ಧರ್ಮದ ಭ್ರಮೆ. ಆದರೆ ಮಹಾರಾಜ, ಆದರೇನು ಗುರುವರ್ಯ? ಮಹಾರಾಜ, ಪಂಡಿತ ರಾಮಕೃಷ್ಣರು ಕೆಲವೊಂದು ಜ್ಞಾನದ ಮಾತುಗಳನ್ನು ಆಡುತ್ತಾರೆ. ಬಹುಶಃ ನಿಮ್ಮ ಸಾನ್ನಿಧ್ಯದ ಪ್ರಭಾವ ಗುರುವರ್ಯ. ಹಾ ಮಹಾರಾಜ, ನಮ್ಮ ಕೃಪೆಯಂತೂ ಎಲ್ಲರ ಕಲ್ಯಾಣಕ್ಕಾಗಿಯೇ ಇದೆ. ಅದ್ಭುತ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ. ನಿಮ್ಮ ಕಥನಕ್ಕೆ ನಮ್ಮ ಸಹಮತವಿದೆ. ಮಂತ್ರಿವರ್ಯ. ಮಹಾರಾಜ, ಆ ಸೈನಿಕರಿಗೆ ಸಂದೇಶ ಕಳಿಸಿ ಅವರು ಭಯಭೀತರಾಗುವ ಅವಶ್ಯಕತೆ ಇಲ್ಲವೆಂದು. ತಮ್ಮಾಜ್ಞೆ ಮಹಾರಾಜ. ಮಹಾರಾಜ, ಹಾಗೆ ಇಂದು ರಾಜದರ್ಬಾರಿನ ಎಲ್ಲ ಕಾರ್ಯ ಸಂಪನ್ನವಾಗಿದೆ. ಕೇವಲ ಒಂದು ಬಾಕಿ ಇದೆ. ಸೌದಾಮಿನಿ ದೇವಿಯ ನೃತ್ಯ. ನಮ್ಮ ಆಶಯವೇನೆಂದರೆ, ರಾಜನರ್ತಕಿ ಸೌದಾಮಿನಿ ದೇವಿಯವರು ತಮ್ಮ ಮುಂದೆ ತಮ್ಮ ನವೀನ ಶೈಲಿಯ ನೃತ್ಯ ಪ್ರಸ್ತುತಪಡಿಸಲು ಇಚ್ಛಿಸಿದ್ದಾರೆ. ನೋಡ್ದ ನಮ್ ಗುರುಜಿ ಎಷ್ಟು ಚತುರರು ಅಂತ. ನಾವು ಒಪ್ಲೇಬೇಕು. ಮಹಾರಾಜ, ತಾವು ಸಮ್ಮತಿಸಿದರೆ ನೃತ್ಯದ ಆಯೋಜನೆ ಕೆಲವು ದಿನಗಳ ಮಟ್ಟಿಗೆ ಸ್ಥಗಿತಗೊಳಿಸಬಹುದೇ? ಯಾಕೆ? ಬೇಡ ಮಂತ್ರಿವರ್ಯ, ನೃತ್ಯ ಹಿಂದೆ ನಡೆಯಲಿ. ನಾವು ಕಲಾಪ್ರೇಮಿಗಳೇ. ಒಬ್ಬ ಕಲಾವಿದನನ್ನು, ಅವನ ಕಲೆಯನ್ನು ಆಧರಿಸುವುದು, ಸತ್ಕರಿಸುವುದು ಒಬ್ಬ ಮಹಾರಾಜನ ಕರ್ತವ್ಯವಾಗಿರುತ್ತದೆ. ಸತ್ಯ ಮಹಾರಾಜ, ಸತ್ಯವಚನ. ಮಹಾಮಂತ್ರಿಗಳೇ, ನೃತ್ಯ ಆರಂಭವಾಗಲಿ. ಸರಿ. ಮಹಾಮಂತ್ರಿಗಳೇ, ರಾಜ್ಯ ನರ್ತಕಿ ಸೌದಾಮಿನಿಯನ್ನು ಆಮಂತ್ರಿಸಿ. ಅಪ್ಪಣೆ ಮಹಾರಾಜ. ಅತಿ ಸುಂದರ, ಅತಿ ಸುಂದರ. ಅದ್ಭುತ ಸೌದಾಮಿನಿ ದೇವಿ, ಅದ್ಭುತ. ನೃತ್ಯ ಕಲೆಯಲ್ಲಿ ನೀವು ಪಾರಂಗತರು. ಇಂದಿನ ನಿಮ್ಮ ಪ್ರದರ್ಶನವನ್ನು ಕಂಡು ನಾವು ಅತ್ಯಂತ ಪ್ರಸನ್ನರೂ ಆದೆವು ಹಾಗೂ ಪ್ರಭಾವಿತರೂ ಆದೆವು. ಮಹಾರಾಜ, ಸೌಂದರ್ಯವು ನೋಡುವವರ ಕಣ್ಣಲ್ಲಿರುತ್ತದೆ ಮಹಾರಾಜ. ಹಾಗೆಯೇ ಕಲೆಯ ಸ್ತರ ಪ್ರಶಂಸೆ ಮಾಡುವವರ ಶಬ್ದದಲ್ಲಿರುತ್ತದೆ. ಸೌಂದರ್ಯ ಹಾಗೂ ಸೌದಾಮಿನಿ ಎರಡೂ ಒಂದೇ ಉದ್ದೀಪನಗೊಳಿಸುವ ಶಬ್ದಗಳು. ಸೌದಾಮಿನಿ ದೇವಿ, ನಿಮ್ಮ ಅದ್ವಿತೀಯ ಕಲೆಗೆ ನಮ್ಮಿಂದ ಒಂದು ಸಣ್ಣ ಉಡುಗೊರೆ ಸ್ವೀಕಾರ ಮಾಡಿ.
ಮಣಿ, ಈ ನಮ್ಮ ಗುರುಜಿ ಹೇಗೆ ಪುತ್ಥಳಿ ಏಕಾಗ್ಬಿಟ್ರು? ಬಹುಶಃ ನಡೀತಾನೆ ಪ್ರಾಣ ಹೋಗಿರ್ಬೇಕು. ವಾ ವಾ ವಾ, ಎಂಥ ನೃತ್ಯ ಅದು! ಗೋಲು 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 ನಾಟ್ಯಂ. ಇದೇನಿದು? ನೃತ್ಯ ಶೈಲಿಯ ಹೆಸರು ಗೋಲು 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 ನಾಟ್ಯಂ. ಹಾಗ ಗೋಲು 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 ನಾಟ್ಯಂ. ಅತಿ ಉತ್ತಮ. ಆದ್ರೆ ಸೌದಾಮಿನಿ ದೇವಿ, ನೀವಂತೂ ಅಲ್ಲಿ ಗೋಲು 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 ಅಂತ ನಾಟ್ಯ ಮಾಡ್ತಿದ್, ಆದ್ರೆ ನಮ್ ಗುರುಜಿ ಉಚುಕು ಚುಕು ವಾನರ ನಾಟ್ಯ ಮಾಡ್ತಿದ್ರು. ಹಿಂದಿನ ಜನ್ಮದಲ್ಲಿ ನಮ್ ಗುರುಜಿ ಮಂಗನಾಗಿದ್ರಲ್ಲ, ಅದಕ್ಕೆ. ತೊಲಗೋಗಿ. ಓ ಶಾರದಾ ಮಹೋದಯಿ, ನೀವು ಅರಮನೆಯಲ್ಲಿ ಏನ್ ಮಾಡ್ತಿದ್ದೀರಾ? ಹಾ, ನಾನು ಈಗ ಅರಮನೆಯಲ್ಲಿದ್ದೀನಿ. ಇದನ್ನ ಬಿಟ್ಟು ಬೇರೆ ಪ್ರಶ್ನೆ ಏನಾದ್ರೂ ಇದ್ರೆ ಬೇಗ ಕೇಳಿ. ನಾನು ಇಲ್ಲಿಗೆ ಅತಿ ಮಹತ್ವಪೂರ್ಣ ಕಾರ್ಯಕ್ಕಾಗಿ ಬಂದಿದ್ದೀನಿ. ಯಾವ ಮಹತ್ವಪೂರ್ಣ ಕಾರ್ಯಕ್ಕೆ ಬಂದಿದ್ದೀರಿ? ಎತ್ಕೊಳ್ಳಿ. ಹುಚ್ಚಿನ, ಅರಮನೆಯಲ್ಲಿ ಏನು ಎತ್ಕೊಳಕ್ಕಾಗಲ್ಲ, ಸಿಕ್ಕಾಕೊಳ್ತೀನಿ, ಕಳ್ಳ ಅನ್ಸ್ಕೊತೀನಿ. ಆ ರಾಜನರ್ತಕಿಯ ನೃತ್ಯದ ಆನಂದ ಎತ್ಕೊಳ್ಳಿ, ಅದು ಕೂಡ ಎಲ್ಲವನ್ನೂ ಮರ್ತು. ಹಾ, ನಾನು ನೃತ್ಯದ ಆನಂದ ಅನುಭವಿಸಿದೆ, ಆದ್ರೆ ಕಣ್ಣು ಮುಚ್ಕೊಂಡು. ಕಣ್ಮುಚ್ಕೊಂಡ ಒಂದ್ ಕಾರ್ಯನೂ ಸರಿಯಾಗಿ ಮಾಡಲ್ಲ ನೀವು. ಹಾಸ್ಯ ಮಾಡೋ ಮಧ್ಯೆ ಸಮಯ ಸಿಕ್ಕರೆ ನೆನ್ಪಿರ್ಲಿ, ಮಹಾರಾಜ ಮತ್ತು ಅವರಿಬ್ಬರ ಮಹಾರಾಣಿಯರಿಗೆ ನಮ್ಮ ನಿವಾಸಕ್ಕೆ ಭೋಜನಕ್ಕೆ ಆಮಂತ್ರಿಸಬೇಕು. ಎಂಥ ಅದ್ಭುತ ನೃತ್ಯ! ಸೌದಾಮಿನಿ, ಒಂದು ಕೆಲಸ ಮಾಡೋಣ. ನಿಮ್ಮ ನಿವಾಸಕ್ಕೆ ಹೋಗೋಣ, ಅಲ್ಲಿ ಕೂರೋಣ, ಮಾತನಾಡೋಣ. ನೀನು ನಮ್ಮನ್ನು ನೋಡು, ನಾವು ನಿನ್ನ ನೋಡ್ತೇವೆ, ಏಕಾಂತವಿರುತ್ತೆ. ಹಾಗೂ ನಾವಿಂದು ಏನಾದ್ರೂ ಒಳ್ಳೇದ್ ನೋಡ್ಬೇಕು. ಒಳ್ಳೇದ್ ನೋಡ್ಬೇಕಾ? ಅಂದ್ರೆ ಅಂದ್ರೆ ಇವತ್ ನಮ್ಗೆ ಒಂದು ಮುಖ್ಯವಾದ ಕೆಲಸ ಇದೆ. ಕೆಲಸದಿಂದ ಯಾರಿಗೇನ್ ಲಾಭ? ನಾವಿಂದು ನಿಮಗೆ ಪಾಪ ಮತ್ತು ಪುಣ್ಯದ ಜ್ಞಾನ ನೀಡಲು ಉತ್ಸುಕರಾಗಿದ್ದೇವೆ. ವಿಷಯ ಹಂಚ್ಕೊಳ್ಳೋದ್ರಿಂದ ಈ ವಿರಹ ಏನಿದೆಯೋ ಅದು ಸಮಾಪ್ತಿಯಾಗುತ್ತದೆ. ಹತ್ತಿರ ಬಾ. ಇಲ್ಲ, ದೂರದಿಂದ. ಏನ್ ದೂರದಿಂದ ಬಂದಿದ್ದಾರೆ ಚಿಕ್ಕಮ್ಮ, ದೂರದಿಂದ. ಚಿಕ್ಕಮ್ಮ ಬಂದ್ಬಿಟ್ಲಾ? ಓಹೋ, ಈ ಚಿಕ್ಕಮ್ಮ ಯಾಕೆ ಬಂದ್ಲು, ಹೇಗ್ ಬಂದ್ಲು, ಎಲ್ಲಿಂದ ಬಂದ್ಲು? ಊರಲ್ಲಿರೋ ಅವರ ಮನೆಯಿಂದಾನೇ ಬರೋದು. ನಾವೆಲ್ಲಿ ಹೇಳಿದ್ವಿ ಗುಹೆಯಿಂದ ಬಂದ್ಲು ಅಂತ, ಆದ್ರೆ ಯಾಕೆ ಬಂದಿದ್ದಾಳೆ? ನನ್ನ ನೋಡಕ್ಕೆ. ಅವರು ನನ್ನ ತುಂಬಾ ಪ್ರೀತಿಸ್ತಾರೆ. ನಾನಿಂದು ಅವರಿಗೆ ವಿಜಯನಗರದ ರಮಣೀಯ ಸ್ಥಳ ತೋರಿಸ್ಬೇಕು. ಸೌದಾಮಿನಿ, ನಾವು ರಮಣೀಯ ಸಂಗಮದ ಆಸೆಯಲ್ಲಿದ್ವು, ಆದ್ರೆ ನೀನು ನಿನ್ ಚಿಕ್ಕಮ್ಮನ ಜೊತೆ ರಮಣೀಯ ಸ್ಥಳ. ಸರಿ, ಹೋಗು. ನಾವು ನಮ್ಮ ಹೃದಯದ ಮೇಲೆ ಕಲ್ಲಿಟ್ಕೊಳ್ತೀವಿ. ಹೋಗಿ. ಹಾ, ಹೋಗ್ತೀನಿ. ಧಣಿಮಣಿ, ಗುರುಜಿ, ಒಂದಲ್ಲ ಒಂದು ತೊಂದರೆ ನಮ್ಮ ಆಸೆಗೆ ತಣ್ಣೀರಿರಚಿಬಿಡುತ್ತೆ. ಮಿಲನದ ಅವಕಾಶವೇ ಸಿಗಲ್ಲ. ಹಾ ಗುರುಜಿ, ಆದ್ರೆ ಇವತ್ ಯಾವ ತೊಂದ್ರೆ ಎದುರಾಯ್ತು ಗುರುಜಿ? ಚಿಕ್ಕಮ್ಮ ನಮ್ಮ ಗುರುಜಿಯ ಪ್ರೀತಿಯ ಚಿಕ್ಕಮ್ಮ ಸತ್ತು ಹೋದ್ರು. ಭಗವಂತ, ಅವರ ಆತ್ಮಕ್ಕೆ ಶಾಂತಿ ಪ್ರದಾನ ಮಾಡು. ಬಾಯ್ ಮುಚ್ಚಿ ಮೂರ್ಖರೇ, ಪಾಪಿಗಳೇ! ನಮ್ಮನೇಲಿ ಯಾರು ಸತ್ತಿಲ್ಲ. ಸೌದಾಮಿನಿಯ ಚಿಕ್ಕಮ್ಮ ಬಂದು ವಕ್ರಿಸಿದಾಳೆ. ನಮ್ಮ ಹಾಗೂ ಸೌದಾಮಿನಿಯ ಮಧ್ಯೆ ಗೋಡೆಯಾಗಿ. ಈಗ ನಡೀರಿ. ನಡೀರಿ ಗುರುಜಿ. ಹೋದ್ರು. ರಾಜನರ್ತಕಿಯವರೇ, ಯಾರನ್ನು ಭೇಟಿ ಮಾಡಬೇಕು ನೀವಿಂದು? ನಾವಿವತ್ತು ಯಾರನ್ನೂ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ನಾನಂತೂ ಇವತ್ತು ಕೇವಲ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳಿಬೇಕು ಅಂತ ಅನ್ಕೊಂಡಿದೀನಿ. ಹಾ, ಸರಿ, ಬನ್ನಿ ನಮ್ಮ ಜೊತೆ ಅರಮನೆಯ ಉದ್ಯಾನವನಕ್ಕೆ ಹೋಗೋಣ. ಹಾ, ನಡಿ. ಆಮಂತ್ರಣ ನಾನೇ ನೀಡ್ತಿದ್ದೆ, ನೀನ್ ಬರೋ ಅವಶ್ಯಕತೆ ಏನಿತ್ತು? ಇಲ್ಲಿವರೆಗೂ ಕೊಟ್ಟಿದ್ದೀರಾ? ಇಲ್ಲ ತಾನೆ? ನಮಗ್ ಗೊತ್ತಿದೆ ನೀವೆಷ್ಟು ಮರುಗುಳಿ ಅಂತ, ಅದಕ್ಕೆ ಸ್ವಯಂ ನಾನೇ ಬಂದೆ. ಸರಿ, ಬಂದಿದ್ದು ಒಳ್ಳೇದೇ ಆಯ್ತು. ನಾನಂತೂ ದಿನ ಅವ್ರ ಮನೆಗೆ ಬರ್ತೀನಿ, ನೀನು ಆಗಾಗ ಬರ್ತಿರ್ಬೇಕು. ಆದ್ರೆ ಆಮಂತ್ರಣ ನೀಡೋ ಕಾರಣ ಏನು?
ನಮ್ ಜೊತೆ ನಮ್ ಮನೇಲಿ ಒಬ್ಬ ಮಹಾಶಯ ಇರ್ತಾರೆ. ಅವರ ಕಥನವೇನೆಂದರೆ ಅವರಿಗೆ ಅವಕಾಶ ಸಿಕ್ಕರೆ ನಮ್ಮನ್ನು ಮೂರ್ಖರಂತೆ ಕಾಣುತ್ತಾರೆ. ನಾನ್ ಯಾವಾಗ ಹೇಳಿದ್ದೆ? ತಿಥಿ ಹಾಗೂ ನಕ್ಷತ್ರ ನೆನ್ಪಾದ ಕೂಡ್ಲೆ ನಿಮ್ಗೆ ಅವಶ್ಯ ತಿಳಿಸ್ತೀನಿ. ಈಗ ವಿಳಂಬವಾಗುತ್ತಿದೆ, ನೀವು ಬನ್ನಿ ನನ್ನ ಜೊತೆ. ಮಹಾರಾಣಿ ಚಿನ್ನಾದೇವಿಗೆ ಆಮಂತ್ರಣ ನೀಡೋಣ. ಬೇಗ ಬನ್ನಿ. ನಡಿ. ಮಹಾರಾಣಿ ಚಿನ್ನಾದೇವಿ, ನಮಗೆ ಬಹಳ ಸಂತೋಷವಾಗಿದೆ ನೀವು ವಿವಾಹದ ಆಮಂತ್ರಣ ಸ್ವೀಕಾರ ಮಾಡಿದ್ದೀರಿ. ನೀವೀಗ ದಯಮಾಡಿ ನಮ್ಮ ಅಂದರೆ ಮಹಾರಾಜ ಕೃಷ್ಣದೇವರನ ವಿನಂತಿ ಹಾಗೂ ನಮ್ಮ ಕ್ಷಮೆಯನ್ನು ಸ್ವೀಕಾರ ಮಾಡಿ. ನಾವು ಈ ವಿವಾಹಕ್ಕೆ ಬರಲಾಗದು ಮಹಾರಾಣಿ. ನಾವು ಅಲ್ಲಿಗೆ ಬಂದು ಮಾಡೋದೇನಿದೆ? ನಾವು ಅಲ್ಲೆಲ್ಲರಿಗೂ ಅಪರಿಚಿತರು ಮಹಾರಾಜ, ಅಲ್ಲೇ ನಮ್ಮ ಅಜ್ಜನ ಮನೆಯೂ ಇದೆ. ನಿಮಗೆ ರಾಮಣ್ಣ ಬಹಳ ಚೆನ್ನಾಗಿ ಪರಿಚಿತರು, ಮರೆತಿದ್ದೀರಾ? ರಾಮಣ್ಣ ಯಾವ ವ್ಯಕ್ತಿಯನ್ನು ನಾವು ಭೇಟಿಯೇ ಮಾಡಿಲ್ಲವೋ ಅವರನ್ನು ಮರೆಯಲು ಹೇಗೆ ಸಾಧ್ಯ? ಮಹಾರಾಜ, ನಾವು ವಚನವನ್ನು ನೀಡಿದ್ದೇವೆ ರಾಮಣ್ಣನ ವಿವಾಹಕ್ಕೆ ಬರುತ್ತೇವೆ ಅಂತ. ನೀವು ನಮ್ಮ ಜೊತೆ ಬರುತ್ತಿರುವಿರಿ ಅಷ್ಟೇ. ಮಹಾರಾಜ, ನಾನು ನಿಮಗೆ ರಾಮಣ್ಣ ಹಾಗೂ ನಿಮ್ಮ ಸಂಬಂಧದ ಬಗ್ಗೆ ತಿಳಿಸಲೇ? ತಿಳಿಸಿ. ನಿಮಗೆ ಅವರು ಗೊತ್ತಲ್ಲವೇ? ಸೂರ್ಯಮಂಡು. ಹೌದು, ಅವರು ಮರದಿಂದ ಬಿದ್ದು ಸ್ವರ್ಗವಾಸಿಯಾದರು. ಹೌದು ಮಹಾರಾಜ. ನಿಮಗೆ ಗೊತ್ತಲ್ಲವೇ ಬ್ರಹ್ಮಾನಂದರ ಪತ್ನಿ ಸಾವಿತ್ರಿ? ಹಾ ಮಹಾರಾಜ, ಅವರು ಬಾವಿಯಲ್ಲಿ ಬಿದ್ದು ಸ್ವರ್ಗವಾಸಿಯಾದರು. ಬಾವಿಯಲ್ಲಿ ಬಿದ್ದು? ಹಾ ಮಹಾರಾಜ. ನಿಮಗೆ ಗೊತ್ತೇ, ಅವರಿಗೊಬ್ಬ ತಮ್ಮನಿದ್ದ, ಮೂವಲ್ಲ ವೆಂಕಟಯ್ಯ. ಹಾ ಮಹಾರಾಜ, ಅವರಿಗೊಬ್ಬ ಅವಳಿ ತಮ್ಮನೂ ಇದ್ದ, ತಾತ ಥಯ್ಯ. ಇದು ಹೆಸರೇ? ಹೌದು ಮಹಾರಾಜ. ಮಹಾರಾಜ, ಅವನು ಬಟ್ಟೆ ಒಣಗಿಸಲು ಹೋದಾಗ ಆದರೆ ಬಟ್ಟೆ ಬಿದ್ದು ಅವನ ಮೃತ್ಯುವಾಯಿತು. ಮಹಾರಾಣಿ ಚಿನ್ನಾದೇವಿ, ಬಟ್ಟೆ ಬೀಳುವುದರಿಂದ ಯಾರಾದರೂ ಮೃತ್ಯುವಾಗಲು ಸಾಧ್ಯವೇ? ಮಹಾರಾಜ, ಅವನು ಬಟ್ಟೆ ಜೊತೆಯೇ ಮಹಡಿಯಿಂದ ಕೆಳಗೆ ಬಿದ್ನಲ್ಲ. ಈಗ ಅವನ ಪತ್ನಿ ಇದ್ಲಲ್ಲ, ಸುನಂದ, ಅವರೆಲ್ಲಿಂದ ಬಿದ್ದು ದೇಹ ಅಂತ್ಯ ಬಿಡ್ತು ಅನ್ನಿ ಮಹಾರಾಜ. ಅವಳು ಬದುಕಿದ್ದಾಳೆ. ಅವರ ಅಜ್ಜಿ ಒಮ್ಮೆ ಸ್ನಾನ ಮಾಡಲು ಹೊಳೆದಂಡೆಗೆ ಹೋದಾಗ ಕಾಲು ಜಾರಿ ಮೃತ್ಯುವಿಗೆ ಪ್ರಾಪ್ತರಾದರು. ಅವರೂ ಸಹ ಸ್ವರ್ಗವಾಸಿಯಾದರು. ಆ ಅಜ್ಜನ ಮಗನ ಸೋದರಳಿಯನೇ ರಾಮಣ್ಣ. ಹೌದು, ರಾಮಣ್ಣ. ಆ ರಾಮಣ್ಣ ಎಲ್ಲಿಂದ ಬಿದ್ದ? ಮಹಾರಾಜ, ಅವನದೇ ಮದುವೆ. ಅವನೆಲ್ಲೂ ಬಿದ್ದಿಲ್ಲ, ಕ್ಷೇಮವಾಗಿದ್ದಾನೆ. ಹೌದೇ? ಬಹಳ ಕೆಳಗೆ ಬಿದ್ದ ಪರಿವಾರ ಮಹಾರಾಜ. ಅರ್ಥಾತ್ ಯಾರು ಬದುಕಿದ್ದಾರೆ, ಯಾರು ಮೃತ್ಯು ಆಗಿದ್ದಾರೆ ತಿಳಿಯುತ್ತಿಲ್ಲ. ಯಾಕೆಂದರೆ ನೋಡಿ, ಈ ರಾಮಣ್ಣನ ವಿವಾಹಕ್ಕೆ ಬರಲಾಗುವುದಿಲ್ಲ. ನೀವು ನಮ್ಮ ಪರವಾಗಿ ರಾಮಣ್ಣನಿಗೆ ಹೇಳಿಬಿಡಿ, ಮದುವೆ ದಿನದಂದು ಆತ ಕುದುರೆಯ ಮೇಲೆ ಕೂರಬಾರದು. ಆದರೆ ಏಕೆ ಮಹಾರಾಜ? ಇದು ಆಚರಣೆ. ನಿಮ್ಮ ಪರಿವಾರದಲ್ಲಂತೂ ಎಲ್ಲಿಂದಲೋ ಬಿದ್ದು ಮೃತ್ಯು ಆಗುವ ಆಚರಣೆಯೂ ಇದೆ. ನೋಡಿ ಮಹಾರಾಣಿ ಚಿನ್ನಾದೇವಿ, ನಾವು ಈ ಬಂಧು ಬಾಂಧವರ ಜಟಿಲತೆಯಲ್ಲಿ ಒದ್ದಾಡುತ್ತಿದ್ದೇವೆ. ನಮಗೀಗ ಏಕಾಂತ ಬೇಕಾಗಿದೆ. ನಾವು ಉದ್ಯಾನಕ್ಕೆ ಹೋಗುತ್ತಿದ್ದೇವೆ, ನಂತರ ಸಿಗುತ್ತೇವೆ. ಆದರೆ ಮಹಾರಾಜ, ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಮಹಾರಾಜ, ಮಹಾರಾಣಿ, ಪಂಡಿತ್ ರಾಮಕೃಷ್ಣ ಮತ್ತು ಅವರ ಪತ್ನಿ ಶಾರದಾ ದೇವಿ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಆದರದಿಂದ ನಮ್ಮ ಕೊಠಡಿಗೆ ಕರೆತನ್ನಿ. ಪ್ರಣಾಮಗಳು ಮಹಾರಾಣಿ. ಪ್ರಣಾಮ ದೊಡ್ಡ ಮಹಾರಾಣಿ ಅವರೇ. ಪ್ರಣಾಮಗಳು ಮಹಾರಾಣಿ ಅವರೇ. ನಾವು ನಿಮ್ಮನ್ನು ಹಾಗೂ ಮಹಾರಾಜರನ್ನು ನಮ್ಮ ಮನೆಗೆ ಭೋಜನಕ್ಕೆ ಆಮಂತ್ರಿಸುವ ಉದ್ದೇಶದಿಂದ ಬಂದಿದ್ದೇವೆ. ಶಾರದಾ, ನಾವು ಕೇವಲ ನಮ್ಮ ಆಗಮನದ ಸ್ವೀಕೃತಿ ನೀಡಬಲ್ಲೆವು. ಮಹಾರಾಜರ ವಿಷಯದಲ್ಲಿ ಏನೂ ಹೇಳಲಾರೆವು. ಇತ್ತೀಚೆಗೆಲ್ಲ ನಮ್ಮ ಮಾತು ಎಲ್ಲಿ ಕೇಳುತ್ತಾರೆ? ಒಂದು ವೇಳೆ ಪಂಡಿತ ರಾಮಕೃಷ್ಣ ಪ್ರಯತ್ನ ಪಟ್ಟರೆ? ಆದ್ರೆ ದೊಡ್ಡ ಮಹಾರಾಣಿಯವರೇ, ಮಹಾರಾಜರು ಈಗೆಲ್ಲಿದ್ದಾರೆ? ಮಹಾರಾಜ ಉದ್ಯಾನದ ಕಡೆ ಹೋಗಿದ್ದಾರೆ. ಬನ್ನಿ, ನಾವು ಕೂಡ ನಿಮ್ಮ ಜೊತೆ ಬರುತ್ತೇವೆ. ಕ್ಷಮಿಸ್ಬೇಕು ದೊಡ್ಡ ಮಹಾರಾಣಿಯವರೇ, ತಾವಿಬ್ರು ಪ್ರಸ್ಥಾನ ಮಾಡಿ. ಮಂತ್ರಿಗಳ ಬಳಿ ಮಹತ್ವಪೂರ್ಣ ಕಾರ್ಯ ಇದೆ. ನಾನದನ್ನು ಮುಗಿಸಿ ತಮ್ಮಿಬ್ಬರನ್ನ ತೋಟದಲ್ಲೇ ಭೇಟಿಯಾಗ್ತೇನೆ. ಆಗಲಿ. ಪ್ರಣಾಮ. ಶಾರದಾ, ಬನ್ನಿ, ನಾವಿಬ್ಬರು ಹೋಗೋಣ. ಅಯ್ಯೋ, ನನ್ನ ಕಣ್ಣಿಗೇನೋ ಬಿದ್ದಿದೆ. ಯಾರಾದ್ರೂ ಸಹಾಯ ಮಾಡಿ. ಸೌದಾಮಿನಿ ದೇವಿ, ನನ್ನ ಕಣ್ಣಿಗೇನೋ ಬಿದ್ದಿದೆ ಮಹಾರಾಜ, ಸಹಾಯ ಮಾಡಿ. ಶಾಂತವಾಗಿರಿ. ನೀವೊಂದು ಕೆಲಸ ಮಾಡಿರಿ, ನಮಗೆ ನೋಡಲು ಬಿಡಿ.